ಮಿತ್ರರೇ, ಒಂದು ಪ್ರಶ್ನೆ ಕೇಳ್ತೇನೆ. ನೀವು ದೇವರಂತೆ ನಂಬಿದ ವ್ಯಕ್ತಿ ಒಂದು ದಿನ ದೋಷಿ ಎಂದು ನ್ಯಾಯಾಲಯ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಒಂದು ಕಾಲದಲ್ಲಿ ರಾಜಕೀಯ ನಾಯಕರೇ ಅವನ ಕಾಲಿಗೆ ಬಿದ್ದಿದ್ದರು. ಲಕ್ಷಾಂತರ ಜನರು ಅವನನ್ನು ದೇವಮಾನವನೆಂದು ಕರೆದಿದ್ದರು. ಅವನ ಮಾತು ದೇವರ ಮಾತು ಎಂದು ನಂಬಿದ್ದರು. ಆದರೆ ಒಂದು 16 ವರ್ಷದ ಬಾಲಕಿ, ಆ ಒಂದು ಪೊಲೀಸ್ ದೂರು, ಒಂದು ನ್ಯಾಯಾಲಯದ ತೀರ್ಪು ಭಕ್ತಿಯಿಂದ ಕಟ್ಟಿದ ಸಾಮ್ರಾಜ್ಯ ಒಂದೇ ಕ್ಷಣದಲ್ಲಿ ಕುಸಿಯುವಂತೆ ಮಾಡಿತು. ಇದು ಆಸಾರಾಮ್ ಬಾಪುವಿನ ಪತನದ ನಿಜ ಕಥೆ. 1941ರಲ್ಲಿ ಜನಿಸಿದ ಆಸಾರಾಮ್ ಸಾಧಾರಣ ಜೀವನದಿಂದ ಆಧ್ಯಾತ್ಮಿಕ ವೇದಿಕೆಗೆ ಬಂದ ವ್ಯಕ್ತಿ. ದೇಶಾದ್ಯಂತ ಲಕ್ಷಾಂತರ ಭಕ್ತರು, ಕೋಟ್ಯಾಂತರ ರೂಪಾಯಿ ದೇಣಿಗೆಗಳು, ಪ್ರಭಾವಿಗಳ ಸಂಪರ್ಕಗಳು ಅವನಿಗಿತ್ತು. ಈ ಆಸಾರಾಮ್ನ ಆಶ್ರಮಗಳಲ್ಲಿ ಆಧ್ಯಾತ್ಮಿಕ ಚಿಕಿತ್ಸೆ ಹೆಸರಿನಲ್ಲಿ ವಿಶೇಷ ವಿಧಿವಿಧಾನಗಳು ನಡೆಯುತ್ತಿದ್ದವು. ಅವನ ಪ್ರಭಾವ ಎಷ್ಟಿತ್ತೆಂದರೆ ಅವನ ವಿರುದ್ಧ ಮಾತನಾಡುವುದು ಅನೇಕರಿಗೆ ಅಸಾಧ್ಯವಾಗಿತ್ತು. ಆದರೆ 2008ರಲ್ಲಿ ಮೊದಲ ಬಾರಿಗೆ ಗಂಭೀರ ಆಪಾದನೆ ಅವನ ಮೇಲಾಯಿತು. ಗುಜರಾತ್ನಲ್ಲಿನ ಈ ಆಸಾರಾಮ್ನ ಆಶ್ರಮದ ಶಾಲೆಯಿಂದ 2 ಬಾಲಕರು ಕಾಣೆಯಾಗುತ್ತಾರೆ. 3 ದಿನಗಳ ನಂತರ ಆ ಮಕ್ಕಳ ಕೊಳೆತ ಹಾಗೂ ಅರ್ಧ ಸುಟ್ಟ ಶವಗಳು ಅಲ್ಲಿಯೇ 1 ಕಿಲೋಮೀಟರ್ ದೂರದ ಸಬರಮತಿ ನದಿ ತೀರದಲ್ಲಿ ಕಾಣಸಿಗುತ್ತೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ವಿಷ ಕೊಡಲಾಗಿದೆ ಎಂದು ಸುಳಿವು ನೀಡಿದ್ದು ತಾಂತ್ರಿಕ ವಿಧಿವಿಧಾನದ ಅನುಮಾನಗಳು ಹಬ್ಬಿದ್ದವು. ಕುಟುಂಬದವರು ನೇರವಾಗಿ ಆಸಾರಾಮ್ ಬಾಪುವಿನ ಮೇಲೆ ಆರೋಪಿಸಿದರು. ಜನರ ಆಕ್ರೋಶ ದೇಶವ್ಯಾಪಿ ಹರಡಿತು. ನಂತರ ಈ ಪ್ರಕರಣವನ್ನು CBI ತನಿಖೆಗೆ ತೆಗೆದುಕೊಂಡಿತು. ಆದರೆ ಪ್ರಕರಣ ಕಾನೂನು ಪ್ರಕ್ರಿಯೆಯಲ್ಲಿ ವರ್ಷಗಳ ಕಾಲ ಮುಂದುವರೆಯಿತು. ಆ ಸಮಯದಲ್ಲಿ ಸರಿಯಾಗಿ ಮತ್ತೊಂದು ದೊಡ್ಡ ಸ್ಫೋಟ. ಓರ್ವ 16 ವರ್ಷದ ಬಾಲಕಿ ಹಾಗೂ ಪೋಷಕರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ನೇರವಾಗಿ ಆಸಾರಾಮ್ ಬಾಪುವಿನ ಮೇಲೆ ದೂರು ನೀಡುತ್ತಾರೆ. ಚಿಕಿತ್ಸೆಯ ಹೆಸರಿನಲ್ಲಿ ಆಶ್ರಮದ ಕುಟೀರಕ್ಕೆ ಕರೆಸಿ ಲೈಂಗಿಕ ದೌರ್ಜನ್ಯ ನೀಡಲಾಗಿತ್ತು ಎಂದು. ನಂತರ FIR ದಾಖಲಾಯಿತು. ಪೋಕ್ಸೋ ಕಾಯ್ದೆ ಹಾಗೂ IPC ಸೆಕ್ಷನ್ 376ರ ಅಡಿಯಲ್ಲಿ ಬಂಧಿಸಿದರು. ನ್ಯಾಯಾಲಯದ ಒಳಗೆ ವಿಚಾರಣೆ ನಡೆಯಿತು. ಪೀಡಿತೆಯ ಸಾಕ್ಷ್ಯ ವಿಶ್ವಾಸಾರ್ಹವಾಗಿದ್ದು ವೈದ್ಯಕೀಯ ದಾಖಲೆ ಹಾಗೂ ಸಾಕ್ಷಿದಾರರ ಹೇಳಿಕೆ ಎಲ್ಲ ಬಲವಾಗಿದ್ದ ಕಾರಣ ನ್ಯಾಯಾಲಯ 2018 ಏಪ್ರಿಲ್ 25ರಂದು ಬಾಪುವನ್ನು ದೋಷಿ ಎಂದು ಪರಿಗಣಿಸಿ ಆಜೀವ ಕಾರಾಗೃಹ ಶಿಕ್ಷೆ ವಿಧಿಸಲಾಯಿತು. ಒಂದು ಕಾಲದಲ್ಲಿ ಭಕ್ತರಿಂದ ತುಂಬಿದ ವೇದಿಕೆ ಇಂದು ಜೈಲಿನ ಕೋಣೆ. ಇಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಜೀವನವನ್ನೇ ಕೆಡಿಸಿದ ಈ ವ್ಯಕ್ತಿಯನ್ನು ಆ ಒಂದು 16 ವರ್ಷದ ಬಾಲಕಿ ಧೈರ್ಯದಿಂದ ಎದುರಿಸಿದಳು. ಆದರೆ 2025 ಜನವರಿಯಿಂದ ಆಗಸ್ಟ್ ಅಂತ್ಯದವರೆಗೆ ಆರೋಗ್ಯ ಕಾರಣದಿಂದ ತಾತ್ಕಾಲಿಕ ಜಾಮೀನು ಪಡೆದಿದ್ದ ಈ ಆಸಾರಾಮ್. ಇಂತಹ ಘಟನೆಗಳು ನಮ್ಮ ದೇಶದಲ್ಲಿ ತುಂಬಾನೇ ನಡೆದಿವೆ. ಇನ್ನು ಬೆಳಕಿಗೆ ಬರದೇ ಉಳಿದಿರುವ ಪ್ರಕರಣಗಳು ಇರಬಹುದು. ಆದರೆ ಒಂದು ವಿಚಾರ ಸ್ಪಷ್ಟ: ರಾಜಕೀಯ ಪ್ರಭಾವ, ಭಕ್ತರ ಬೆಂಬಲ ಇವು ಕಾನೂನಿಗಿಂತ ದೊಡ್ಡದಲ್ಲ. ಕಾನೂನು ಮತ್ತು ಸಮಾಜ ಸತ್ಯದ ಬದಿಯಲ್ಲಿ ನಿಂತಾಗ ಮಾತ್ರ ಇಂತಹ ಘಟನೆಗಳು ಮರುಕಳಿಸುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಸರಿ ತಪ್ಪನ್ನು ತರ್ಕದಿಂದ ವಿಶ್ಲೇಷಿಸಬೇಕು. ಸ್ವಾರ್ಥಕ್ಕಾಗಿ ಸತ್ಯವನ್ನು ತಳ್ಳಿ ಹಾಕಬಾರದು. ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.